ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಅನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಅದೇ ಥರ ಈ ಎಕ್ಸ್ಟೆನ್ಷನಿನ ಯೂಸ್ ಏನು ಅಂತ ಕೂಡ ನೋಡೋಣ. ಓಕೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೀವು ಈ ಬಾಡಿ ಟ್ಯಾಗ್ ಒಳಗೆ ಏನನ್ನು ಬರಿತೀರೋ ಅದು ನಿಮ್ಮ ಬ್ರೌಸರ್ ಬಾಡಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಾನು ಒಂದು H1 ಟ್ಯಾಗ್ ಅನ್ನು ಬರಿತೀನಿ. ಓಕೆ, ಸೊ ಇಲ್ಲಿ ನಾನು ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಬರಿತೀನಿ. ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಬರೆದು ಈ ಫೈಲನ್ನು ಸೇವ್ ಮಾಡಿ ಇವಾಗ ಬ್ರೌಸರಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡೋ ಹಾಗೆ ನಿಮಗೆ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಾಗ ಈ ಪೇಜನ್ನು ನಾನು ರೀಲೋಡ್ ಮಾಡ್ತೀನಿ. ಸೊ ರೀಲೋಡ್ ಮಾಡಿದಾಗ ನಿಮಗೆ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ ಬಂತು. ಸೊ ಇವಾಗ ನಾನು ಇನ್ನೊಂದು H1 ಟ್ಯಾಗ್ ಅನ್ನು ಬರೆದು ಇಲ್ಲಿ ಹೆಲೋ ಎವ್ರಿವನ್ ಅಂತ ಬರಿತೀನಿ. ಓಕೆ, ಹೆಲೋ ಎವ್ರಿವನ್ ಅಂತ ಬರೆದು ಸೇವ್ ಮಾಡ್ತಾ ಇದ್ದೀನಿ. ಇವಾಗ ಬ್ರೌಸರ್ ಓಪನ್ ಮಾಡಿದರೆ ನಿಮಗೆ ಹೆಲೋ ಎವ್ರಿವನ್ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನಾನು ಇವಾಗ ರೀಲೋಡ್ ಮಾಡಿದಾಗ ನಿಮಗೆ ಹೆಲೋ ಎವ್ರಿವನ್ ಅಂತ ಬರ್ತಾ ಇದೆ ಅಲ್ವಾ. ಸೊ ನೀವು ಪ್ರತಿ ಸರಿ ಏನೇ ಚೇಂಜಸ್ ಮಾಡಿದ್ರು, ನಿಮ್ಮ HTML ಫೈಲಲ್ಲಿ ಏನೇ ಚೇಂಜಸ್ ಮಾಡಿದ್ರು ನಿಮಗೆ ಆ ಚೇಂಜಸ್ ನಿಮ್ಮ ಬ್ರೌಸರಲ್ಲಿ ಕಾಣಬೇಕು ಅಂದರೆ ನೀವು ಬ್ರೌಸರನ್ನು ರೀಲೋಡ್ ಮಾಡ್ತಾ ಇರಬೇಕು. ಸೊ ನೀವು ಎಷ್ಟು ಸರಿ ಚೇಂಜಸ್ ಮಾಡ್ತೀರಿ ಅಷ್ಟು ಸರಿ ಬ್ರೌಸರನ್ನು ರೀಲೋಡ್ ಮಾಡಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ನಾವು ಇಲ್ಲಿ ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಏನು ಮಾಡುತ್ತೆ ಅಂದರೆ ನೀವು ಇಲ್ಲಿ ಏನೇ ಕೋಡ್ ಬರೆದ್ರೂ ಅದು ನಿಮ್ಮ ಬ್ರೌಸರನ್ನು ಆಟೋಮ್ಯಾಟಿಕ್ಕಾಗಿ ರೀಲೋಡ್ ಮಾಡ್ತಾ ಇರುತ್ತೆ. ಓಕೆ, ಸೊ ನೀವು ಹೇಗೆ ಇಲ್ಲಿ ಕೋಡನ್ನು ಬರಿತೀರೋ ಅದು ನಿಮ್ಮ ಬ್ರೌಸರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಈ ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೀವು ಈ ಎಕ್ಸ್ಟೆನ್ಷನ್ ಟ್ಯಾಬಿಗೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ n ನಂಬರ್ ಆಫ್ ಎಕ್ಸ್ಟೆನ್ಷನ್ಗಳು ಸಿಗುತ್ತೆ. ಓಕೆ, ಸೊ ನೀವು ಇಲ್ಲಿ ಲೈವ್ ಸರ್ವರ್ ಅಂತ ನೀವು ಸರ್ಚ್ ಮಾಡಿ. ಸೊ ಇಲ್ಲಿ ಲೈವ್ ಸರ್ವರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಸಿಗುತ್ತೆ. ಓಕೆ, ಸೊ ಇದು ನನ್ನ PC ಯಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ನನಗೆ ಇನ್ಸ್ಟಾಲ್ ಆಪ್ಷನ್ ಬರ್ತಾ ಇಲ್ಲ. ಓಕೆ, ಸೊ ಈ ಎಕ್ಸ್ಟೆನ್ಷನನ್ನು ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ಇಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ಈ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಈ ಎಕ್ಸ್ಟೆನ್ಷನಿನ ಡಾಕ್ಯುಮೆಂಟೇಷನ್ ಕೂಡ ನೋಡ್ಬೋದು. ಓಕೆ, ಸೊ ಈ ಎಕ್ಸ್ಟೆನ್ಷನನ್ನು ಇನ್ಸ್ಟಾಲ್ ಮಾಡಿದ ನಂತರ ನೀವು ಈ ಫೈಲನ್ನು ಲೈವ್ ಸರ್ವರಲ್ಲಿ ರನ್ ಮಾಡಬೇಕು. ಸೊ ನೀವು ಎರಡು ರೀತಿಯಲ್ಲಿ ರನ್ ಮಾಡ್ಬೋದು. ಒಂದು, ನೀವು ಇಲ್ಲಿ ಕೆಳಗೆ ಗೋ ಲೈವ್ ಅಂತ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನೀವು ಗೋ ಲೈವ್ ಅನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಬ್ರೌಸರಲ್ಲಿ ಏನು ಈ ಫೈಲ್ ಓಪನ್ ಆಗುತ್ತೆ. ಅಥವಾ ನೀವು ರೈಟ್ ಕ್ಲಿಕ್ ಕೊಟ್ಟು ಓಪನ್ ವಿತ್ ಲೈವ್ ಸರ್ವರ್ ಅಂತ ಕೂಡ ಕೊಡ್ಬೋದು. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನಿಮಗೆ ಆಲ್ರೆಡಿ ಈ ಎರಡು ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗಿದೆ. ಸೊ ಇವಾಗ ನಾನು ಇದನ್ನು ಮತ್ತೆ ಎರಡು ಸರಿ ಪೇಸ್ಟ್ ಮಾಡ್ತೀನಿ. ಸೊ ಇವಾಗ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ನೀವು ರೀಲೋಡ್ ಮಾಡುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಡ್ಡಿಂಗ್ ಮತ್ತು ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ.